ನಮ್ಮ ಆಟೋ ರಿಕ್ಷಾ ಚಾಲಕರು, ಆಮೇಲೆ KSRTC ಡ್ರೈವರ್ಗಳು, ಕಂಡಕ್ಟರ್ಗಳು ಎಷ್ಟು ಜನ ಕನ್ನಡಕ್ಕೆ ಬದ್ಧತೆಯನ್ನು ತೋರಿ ಕ್ರಿಯಾ ಸಮಿತಿ ಅಂತೆಲ್ಲ ಮಾಡ್ಕೊಳ್ತಾರೆ. ಆಟೋ ರಿಕ್ಷಾ ಚಾಲಕರು ಸಂಚಾಲಕ ಮಾಡ್ಕೊತಾರೆ, ಎಲ್ಲ ಸಂಘಟನೆಗಳನ್ನು ಮಾಡ್ಕೊಳ್ತಾರೆ. ಕಟ್ಟಿ ಹಾಕಿದ ದೋಣಿಗೆ ಹುಟ್ಟು ಹಾಕಬಾರದು, ಇದಕ್ಕಿಂತ ಇನ್ನೊಂದು ಭಾಷಣ ಬೇರೆ ಇಲ್ಲ. ಹಾಗಾಗಿ ಈಗ ನಾವು ಮಾಡ್ತಾ ಇರೋದೇ ಕಟ್ಟಿ ಹಾಕಿದ ದೋಣಿಗೆ ಹುಟ್ಟು ಹಾಕುವ ಕೆಲಸವನ್ನು, ಆ ಕಟ್ಟು ಬಿಚ್ಚುವ ಕೆಲಸವನ್ನು ಸಾಹಿತಿಗಳು, ಕಲಾವಿದರು, ಆಮೇಲೆ ಕರಕುಶಲ ತಜ್ಞರು, ಸಾಮಾನ್ಯರು, ನಮ್ಮ ಕನ್ನಡ ಉಳಿಸುವಂಥ ನಮ್ಮ ಆಟೋ ರಿಕ್ಷಾ ಚಾಲಕರು, ಆಮೇಲೆ KSRTC ಡ್ರೈವರ್ಗಳು, ಕಂಡಕ್ಟರ್ಗಳು ಎಷ್ಟು ಜನ ಕನ್ನಡಕ್ಕೆ ಬದ್ಧತೆಯನ್ನು ತೋರಿ ಕ್ರಿಯಾ ಸಮಿತಿ ಅಂತೆಲ್ಲ ಮಾಡ್ಕೊಳ್ತಾರೆ. ಆಟೋ ರಿಕ್ಷಾ ಚಾಲಕರು ಸಂಚಾಲಕ ಮಾಡ್ಕೊತಾರೆ, ಎಲ್ಲ ಸಂಘಟನೆಗಳನ್ನು ಮಾಡ್ಕೊಳ್ತಾರೆ. ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸ್ತಾರೆ. ಆದರೆ ನಾನು ಹೇಳೋದೇನು, ಎಲ್ರಿಗೂ ಹೇಳ್ತಾ ಇದ್ದಿದ್ದೇನು, ನಾನು ಒಂದು 15 ವರ್ಷ ವಾಯುವ್ಯ ಕರ್ನಾಟಕ ಕನ್ನಡ ಕ್ರಿಯಾ ಸಮಿತಿ KSRTC ಅದಕ್ಕೆ 15 ವರ್ಷ ಗೌರವ ಸಲಹಾಗಾರ್ತಿ ಅಂತ ಕೆಲಸ ಮಾಡುವಾಗ ಒಂದೇ ಮಾತು ಹೇಳ್ತಿದ್ದು, ಮೊದಲು ನೀವು ಕನ್ನಡ ಸರಿಯಾಗಿ ಓದಲಿಕ್ಕೆ ಬರೀಲಿಕ್ಕೆ ಕಲೀರಿ. ಓದೋದಕ್ಕೆ ಬರೆಯೋದಕ್ಕೆ ಕಲ್ತ ಮೇಲೆ ನೀವು ಈ ಥರ ಮಾತಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಕನ್ನಡ ಹೋರಾಟಗಾರರಿಗೂ ಅದೇ ಮಾತನ್ನು ಹೇಳ್ತಾ ಇದ್ದೆ ನಾನು. ಅದಕ್ಕೆ ಆ ಕನ್ನಡ ಉಳಿತದೆ, ಅದು ಶಾಶ್ವತವಾಗಿ ನಾವೆಲ್ಲ ಇರೋ ತನಕ, ನೀವೆಲ್ಲ ನಮ್ಮ ಮುಂದಿನ ಎಷ್ಟೋ ಜನ್ರೇಷನ್ಗಳು ಇರೋ ತನಕನೂ ಕನ್ನಡ ಇರುತ್ತೆ. ಯಾಕೆಂದರೆ ನಾವೇನು ಕನ್ನಡ ಬಿಟ್ಟು ಬೇರೆ ಭಾಷೆಯನ್ನೇನು ಕಲ್ತಿಲ್ಲ, ಕನ್ನಡದೊಂದಿಗೆ ಬೇರೆ ಭಾಷೆಯನ್ನು ಕಲಿಯೋದು. ಅದಕ್ಕೆ ಬರ್ಗೂರು ಸರ್ ಹೇಳ್ತಾ ಇದ್ರು, ನಮ್ಮನ್ನು ಜೀರ್ಣಿಸ್ಕೊಳ್ತಾ ಇದ್ದೀವಿ, ಅರ್ಗಿಸ್ಕೊಳ್ತಾ ಇದ್ದೀವಿ, ಬೇರೆ ಭಾಷೆಗಳನ್ನು ನಮ್ಮ ಭಾಷೆ ಅರ್ಗಿಸ್ಕೊಂಡಿದೆ. ಆದ್ದರಿಂದ ಯಾವ ಭಾಷೆ ಇನ್ನೊಂದು ಭಾಷೆಯನ್ನು ಅರ್ಗಿಸ್ಕೊಂಡು ಮತ್ತೆ ತನ್ನ ತನವನ್ನು ಉಳಿಸ್ಕೊಳ್ಳುತ್ತೆ, ಅದಕ್ಕೆಂದು ಸಾವು ಇರೋದಿಲ್ಲ. ನಿತ್ಯ ನೂತನವಾಗಿರುತ್ತೆ, ನಿತ್ಯ ಅದು ಬೆಳವಣಿಗೆ ಇರುತ್ತೆ, ಅದಕ್ಕೊಂದು ಗ್ರೋತ್ ಅಂತ ಇರುತ್ತೆ ಆ ಭಾಷೆಗೆ. ಅದನ್ನು ನಮ್ಮ ಕನ್ನಡ ಭಾಷೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಸಂಸ್ಕೃತ, ಹಿಂದಿ, ಇಂಗ್ಲೀಷು, ಇತ್ತೀಚೆಗೆ ಪಕ್ಕದ ನಮ್ಮ ಭಾಷೆಗಳು ತೆಲುಗು, ತಮಿಳು, ಮಲಯಾಳಂ ಇರ್ಬೋದು, ಉತ್ತರ ಭಾರತೀಯ ಭಾಷೆಗಳಿರ್ಬೋದು, ಇವನ್ನೆಲ್ಲ ನಾವು ಅರ್ಗಿಸ್ಕೊಂಡು ಒಂದೊಂದು ಭಾಷೆಯ ಶಬ್ದವನ್ನು, ಒಂದೊಂದು ಭಾಷೆಯ ವಾಕ್ಯವನ್ನು ಎಲ್ಲೋ ಒಂದೊಂದು ಕಡೆ ಸೇರಿಸ್ಕೊಳ್ತಾ ನಾವು ಬರ್ತಾ ಇರೋದ್ರಿಂದ ನಮ್ಮ ಕನ್ನಡ ಭಾಷೆ ಬೆಳೀತಾ ಇದೆ. ಇನ್ನು ಸಾರಿಕಾ ಅವರ ಕವನ ಸಂಕಲನದ ಬಗ್ಗೆ ನಾನು ನೋಡ್ತಾ ಇದ್ದೆ. ನಾನು ಇವತ್ತು ನನ್ನ ಆಕ್ಷೇಪಣೆ ಏನಪ್ಪ ಅಂದರೆ, ಅವ್ರು ಪ್ರೂಫ್ ನೋಡಿಲ್ಲ. ಆರಂಭದಿಂದ ಕೊನೆಯ ತನಕನೂ ಅಕ್ಷರ ದೋಷಗಳಿದ್ದಾವೆ. ನನ್ನ ಕನ್ನಡ ಮೇಷ್ಟ್ರು ಮೊದಲೇ ನೋಡೋದು, ನಮಗೆ ಕಣ್ಣಿಗೆ ಬೀಳೋದೇ ದೋಷಗಳು. ಹಾಗಾಗಿ ಅದನ್ನು ಎಸ್ಪೆಷಲಿ ಗದ್ಯನೇ ಆಗಲಿ ಪದ್ಯನೇ ಆಗಲಿ ಅಕ್ಷರ ದೋಷಗಳು ಅಕ್ಷಮ್ಯ ಅಪರಾಧ. ಅದರಲ್ಲಿ ಕವನಗಳಲ್ಲಿ ಒಂದೊಂದು ಅಕ್ಷರ ಕೂಡ ಭಾಳ ಮುಖ್ಯ. ವ್ಯತ್ಯಾಸ ಆಗಿಬಿಟ್ರೆ ಬೇರೆಯೇ ಅರ್ಥ ಬಂದ್ಬಿಡುತ್ತೆ. ಅದನ್ನು ಎಚ್ಚರಿಕೆ ವಹಿಸಬೇಕಾಗಿತ್ತು. ಕವನದ ದೃಷ್ಟಿಯಿಂದ ಅಲ್ಲಲ್ಲಿ ಈಗ ಸುಜಾತ ಅವರು ಗುರುತಿಸಿದ್ದಾರೆ, ಬರ್ಗೂರು ಸರ್ ಅವರು ಗುರುತಿಸಿದಂತೆ ಅದೇ ಭಾವಸಂಚಲನ, ಭಾವಸ್ಪಂದನ, ಸ್ಫುರಣೆ ಅವೆಲ್ಲ ಆಗಿದೆ. ಅದಕ್ಕೊಂದು ಭಾಷೆಯ ಚೌಕಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಟ್ಟಬೇಕಾಗಿತ್ತು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ. ಆದರೆ ಮೊದಲನೇ ಸಂಕಲನ ನಮ್ಮೆಲ್ಲರ ಮುಂದೆ ಇಡುವಂಥ ಅವರು ಧೈರ್ಯ ಮಾಡಿದ್ರಲ್ಲ, ಅದು ಸ್ವಾಗತಾರ್ಹವಾದದ್ದು, ನಾವು ಮೆಚ್ಚಬೇಕಾದಂಥ ವಿಷಯ. ಅದಕ್ಕೆ ಮೊದಲನೇ ಮೆಟ್ಲು ಅಲ್ಲಿರುವಂಥ ಏನೇನು ದೋಷಗಳಿರ್ತಾವೆ, ನಾವು ಮೊದಲನೇ ಹೆಜ್ಜೆ ಇಡುವಾಗ ಮಗು ಬೀಳುತ್ತೆ, 2ನೇ ಇಡುವಾಗ ಅರ್ಧ ಧೈರ್ಯ ಬಂದಿರುತ್ತೆ, 3ನೇ ಹೆಜ್ಜೆ ಲೀಲಾಜಾಲವಾಗಿ ನಡೀತದೆ. ಆ ರೀತಿ ಈಗ ಮೊದಲನೇ ಹೆಜ್ಜೆಯಲ್ಲಿ ಏನೇನು ಈಗ ತೊಂದರೆಗಳಿದ್ದಾವೆ, ಕೆಲವು ಸಲ ಮರೆತು ಏನೋ ತಪ್ಪುಗಳು ಮಾಡಿರ್ತಾರೆ, ಮತ್ತು ಒಳ್ಳೆಯದು ಬಂದುಬಿಟ್ಟಿರುತ್ತೆ, ನುಸುಳ್ಕೊಂಡ್ಬಿಟ್ಟಿರುತ್ತೆ. ಇವನ್ನೆಲ್ಲವನ್ನು ಗಮನಿಸಿ ಇನ್ನೂ ಗುಣಾತ್ಮಕವಾದಂಥ ಸಂಕಲನಗಳನ್ನು ಅವರು ಮುಂದೆ ತರಲಿ ಅನ್ನೋದು. ಜೊತೆಗೆ ಇನ್ನೊಂದು ಮನವಿ ಅಂದರೆ, ಗದ್ಯದಲ್ಲಿ ಯಾಕೆ ಬರಿಬಾರ್ದು ನೀವು ಅಂತ. ಗದ್ಯದಲ್ಲೂ ಬರೀಬಹುದು, ಅದನ್ನು ಪ್ರಯತ್ನಿಸಿ ನೀವು. ಕವಿತೆನೇ ಬರಿಬೇಕು ಅನ್ನೋದು, ಯಾಕಂದರೆ ಈಗ ಬರ್ಗೂರು ಸರ್ ಹೇಳಿದಾಗೆ ತಾಂತ್ರಿಕತೆ ಹೆಚ್ಚಾಗಿಬಿಟ್ಟು ಟೈಪ್ ಇಸ್ಕೋಬೇಕು, ಪಟ 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 ಅನಿಸ್ಬಿಡುತ್ತೆ. ಆದರೆ ಅನಿಸಿದ್ದನ್ನು ಅರ್ಗಿಸ್ಕೊಂಡು ಅನುಭವದ ಮೂಸೆಯಲ್ಲಿ ಅದು ಬೆಂದು ಪಕ್ವವಾಗಿ ಆಮೇಲೆ ಅದು ಅಭಿವ್ಯಕ್ತಿಗೊಳ್ಬೇಕಾಗತ್ತೆ. ತಕ್ಷಣ ಅನಿಸಿದ ಕೂಡಲೇ ಟೈಪ್ ಮಾಡೋದು ಈಗ ಎಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದು. ಅದನ್ನು ಸ್ವಲ್ಪ ತಡೆ ಹಿಡಿದ್ರೆ ಏನಾಗುತ್ತೆ, ಸ್ವಲ್ಪ ಮಾಗುತ್ತೆ, ಅದು ಹಣ್ಣಾಗುತ್ತೆ. ಕುಂಬಾರನ ಆವಿಗೆಯಲ್ಲಿ ಹೇಗೆ ಬೆಂದು ಮಣ್ಣು ಗಟ್ಟಿ ಆಗುತ್ತಲ್ಲ, ಆ ಥರ ಆದಮೇಲೆ ಅದನ್ನು ಅಭಿವ್ಯಕ್ತಿಸಿದರೆ ಅದಕ್ಕೊಂದು ಸ್ಪಷ್ಟವಾದ ನಿಖರವಾದ ರೂಪ ಬರುತ್ತೆ. ಕಲ್ಲು ಕಲೆಯಾಗುವ ರೀತಿಯಲ್ಲಿ ಭಾವ ಕಾವ್ಯವಾಗುವ
ಆ, ರೀತಿ ಈ ಅಡಗಿದೆ. ಅದೇ ರೀತಿಯೇ ಕಲೆ ಆಗುತ್ತೆ, ಆ ಭಾವ ಕಾವ್ಯವಾಗಬೇಕಾಗತ್ತೆ. ಅದನ್ನು ಬರಗೂರು ಸರ್ ತುಂಬ ಚೆನ್ನಾಗಿ ತಮ್ಮ ಮಾತಿನಲ್ಲಿ ಹೇಳಿದ್ದಾರೆ. ಅದ್ರ ಜೊತೆ ಗದ್ಯವನ್ನು ಬರೆಯೋದನ್ನು ರೂಢಿಸ್ಕೊಂಡ್ರೆ ನಮ್ಮ ಕನ್ನಡಕ್ಕೊಂದು ಕಾಂಟ್ರಿಬ್ಯೂಷನ್ ಆಗುತ್ತೆ. ಮತ್ತು ಈ ಕ್ಷೇತ್ರದಲ್ಲಿದ್ದು, ಯಾವುದು ಸಾಫ್ಟ್ವೇರ್ ಕ್ಷೇತ್ರದಲ್ಲಿದ್ದು ಕನ್ನಡದಲ್ಲಿ ಬರೆಯೋದು ಇದಕ್ಕೂ ಸಂಬಂಧ ಇಲ್ಲ ಅಂತ ಇಲ್ಲ. ನಮ್ಮ ಆದಿ ಕಾಲದಿಂದನೂ ಬೇರೆ ಬೇರೆ ಕ್ಷೇತ್ರದವರು ತುಂಬ ಜನ ಬರೆದಿದ್ದಾರೆ. ಅದನ್ನೊಂದು ಬರಗೂರು ಸರ್ ಹೇಳ್ತಾ ಇದ್ರು. ಅನುಪಮ ನಿರಂಜನ್ ಅವರು, ಎಚ್ ಗಿರಿಜಮ್ಮ ಇರ್ಬೋದು, ರಾಶಿಯವರು ಇರ್ಬೋದು, ವೈದ್ಯಕೀಯ ಇದರಿಂದ ಬಂದಂಥವರು, ಬೇರೆ ಕ್ಷೇತ್ರದಿಂದ ಬಂದವರು ಕನ್ನಡದಲ್ಲಿ ಬರೆದ್ರೆ ಅದಕ್ಕೊಂದು ಹೊಸ ಆಯಾಮ ಸಿಗ್ತಾ ಇರ್ತದೆ. ವೈದ್ಯಕೀಯ ಕ್ಷೇತ್ರದಲ್ಲಿದ್ದವ್ರು ಬರೆದ್ರೆ ಅದಕ್ಕೊಂದು ಆಯಾಮ ಬೇರೆ ಇರುತ್ತೆ. ಇಂಜಿನಿಯರ್ ಬರೆದ್ರೆ ಇನ್ನೊಂದು ಥರ ಇರುತ್ತೆ. ಸಾಫ್ಟ್ವೇರ್ ಬರೆದವ್ರು ಬಂದರೆ ಇನ್ನೊಂದು ಥರ. ಈಗ ಸಾಫ್ಟ್ವೇರ್ ಮೂಲದಿಂದ ಬರೀತಾ ಇರೋರು ತುಂಬ ಚೆನ್ನಾಗಿ ಬರೀತಾ ಇದ್ದಾರೆ. ತುಂಬ ಜನ ಬರೀತಾ ಇದ್ದಾರೆ ಈಗ ಸಾಫ್ಟ್ವೇರ್ ಇಂಜಿನಿಯರ್ಸು. ಅವ್ರಿಗೆ ಕನ್ನಡ ಭಾಷೆ ಕೈಯಲ್ಲಿ ಸಿಕ್ಬಿಟ್ಟಿದೆ. ಮತ್ತು ಹೊಸ ಜಗತ್ತು, ಹೊಸ ಅನುಭವಗಳು, ಒಳ್ಳೆ ಕನ್ಯತನದ ಅನುಭವಗಳು ಸಿಕ್ಕಿರ್ತಾವೆ ಅವ್ರಿಗೆ. ಅವು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಬರಬೇಕು. ಎಲ್ಲ ಕ್ಷೇತ್ರದಿಂದ ಅವು ಬರಬೇಕು. ಮೊದಲು ಈ ಥರ ಸ್ಪೆಷಲೈಸೇಷನ್ ಏನೂ ಇರಲಿಲ್ಲ ಸಾಹಿತ್ಯಕ್ಕೆ, ಸಾಹಿತ್ಯದ ಓದಿಗೆ ಮತ್ತು ಸಾಹಿತ್ಯದ ಬರವಣಿಗೆಗೆ. ಎಲ್ಲ ಕ್ಷೇತ್ರದವರು. ನಂದೇ ಎಕ್ಸ್ಪೀರಿಯನ್ಸ್, ನನ್ನ ತಂದೆ ಸಾಹಿತಿ, ಕೃಷಿಕರು. ಅವರು ಸಂಜೆ ಆದ ಕೂಡಲೇ ಒಂದು ಟೇಲರ್ ಅಂಗಡಿ ಕಟ್ಟೆ ಮೇಲೆ ಎಲ್ಲರೂ ಕೂತ್ಕೊಳ್ಳೋರು. ಅಲ್ಲಿ ದಲಾಲಿ ಅಂಗಡಿ ಓನರ್ಗಳು, ಬಟ್ಟೆ ಅಂಗಡಿ ಓನರ್ಗಳು, ಕೂಲಿ ಕೆಲಸ ಮಾಡೋರು, ಕೆಲವರು ಕನ್ನಡ ಸಾಹಿತ್ಯದಲ್ಲಿ ಆಸಕ್ತಿ ಇರೋಂಥವ್ರು ನ್ಯೂಸ್ ಪೇಪರ್ ಓದಿ ಬೆಳಗ್ಗೆ ಸಂಜೆಗೆ ಅಲ್ಲಿ ಬಂದು ಕೂತ್ಕೊಂಡು ಆ ದಿವಸ ಹೊಸ ಸಾಹಿತ್ಯ ಏನು ಸಿಕ್ತವ್ರಿಗೆ, ದೇಶದಲ್ಲಿ ವಿದ್ಯಮಾನ ಏನು ನಡೀತಾ ಇತ್ತು, ಪುಸ್ತಕಗಳು ಎಂತೆಂಥವು ಪ್ರಕಟ ಆದವು, ಅವನ್ನೆಲ್ಲ ಚರ್ಚೆ ಮಾಡೋದನ್ನು ಕೇಳ್ತಾ ಕೇಳ್ತಾ ಬೆಳೆದವಳು ನಾನು. ಆಮೇಲೆ ಬರ್ತಾ ಬರ್ತಾ ಏನಾಯಿತು, ಸ್ಪೆಷಲೈಸೇಷನ್ ಶುರುವಾಯ್ತು. ನೀನು ಡಾಕ್ಟ್ರು, ಕನ್ನಡ ಸಾಹಿತ್ಯಕ್ಕೆ ಸಂಬಂಧ ಇಲ್ಲ. ಇಂಜಿನಿಯರು, ಕನ್ನಡ ಸಾಹಿತ್ಯಕ್ಕೆ ಸಂಬಂಧ ಇಲ್ಲ. ಎಲ್ಲ ಕ್ಷೇತ್ರದ ಕೆಮಿಸ್ಟ್ರಿ, ಫಿಸಿಕ್ಸು, ಸೋಷಿಯಾಲಜಿ, ಎಲ್ಲ ಡಿಪಾರ್ಟ್ಮೆಂಟ್ನವರು ಕನ್ನಡ ಓದ್ತಾ ಇದ್ರು ನಮ್ಮ ಕಾಲಕ್ಕೆ, ನಾವು ವಿದ್ಯಾರ್ಥಿಗಳಿದ್ದ ಕಾಲಕ್ಕೆ. ಈಗೇನಿಲ್ಲಪ್ಪ, ಅವ್ರವ್ರ ಸಬ್ಜೆಕ್ಟ್ ಅಷ್ಟೇ ಓದೋದು. ಅದಕ್ಕೆ ಯಾರೋ ತಮಾಷೆ ಮಾಡ್ತಾಯಿದ್ರು, ಈ ಡೆಂಟಿಸ್ಟ್ಗಳು ಸ್ಪೆಷಲೈಸೇಷನ್ ಮಾಡ್ತಾರಲ್ಲ, ಓವರಾಲ್ ಒಬ್ಬರು ಡಾಕ್ಟರ್ ಇರ್ತಿದ್ರು ನಮ್ಮ ಊರಿಗೆ, ಎಲ್ಲ ಕಾಯಿಲೆನೂ ನೋಡ್ತಿದ್ರು. ಆಮೇಲೆ ಏನಾಯ್ತು, ಕೈಗೊಬ್ಬರು, ಕಾಲಿಗೊಬ್ಬರು, ಹಲ್ಲಿಗೊಬ್ಬರು, ಮೂಳೆಗೊಬ್ಬರು ಆದರು. ಡೆಂಟಿಸ್ಟಲ್ಲಿ ಎಷ್ಟು ಸ್ಪೆಷಲೈಸೇಷನ್ ಅಂದರೆ, ಮುಂದಿನ ಹಲ್ಲು ಸ್ಪೆಷಲೈಸೇಷನ್ ಬೇರೆ, ಅವನು ಈ ದೌಡೆಯಲ್ಲಿ ಗೊತ್ತಾಗಲ್ಲ ಅವನಿಗೆ. ಆಮೇಲೆ ದೌಡೆ ಹಲ್ಲಿನ ಸ್ಪೆಷಲೈಸೇಷನ್ ಬೇರೆ, ಮೇಲಿನ ಹಲ್ಲಿನ ಸ್ಪೆಷಲೈಸೇಷನ್ ಬೇರೆ, ಕೆಳಗಿನ ಹಲ್ಲಿನವನು ಬೇರೆ. ಈ ಥರ ಆಗಿಬಿಟ್ಟು ಜ್ಞಾನ ಕ್ಷೇತ್ರ ಸಂಕುಚಿತ ಆಗ್ತಾಯಿದೆ. ಎಷ್ಟು ವಿಸ್ತಾರವಾಗಿ ಜಗತ್ತಿನಲ್ಲಿ ಜ್ಞಾನ ಶಿಸ್ತುಗಳು ಬೆಳೀತಾ ಇದ್ದಾವೆ, ಅಷ್ಟು ಸಂಕುಚಿತ ಆಗ್ತಾ ಹೋಗ್ತಾ ಇದ್ದೀವಿ ನಾವು. ಆದ್ದರಿಂದ ನಾವು ಸಾಹಿತ್ಯ ಜಗತ್ತಿನ ಮೂಲಕ ಇಡೀ ಜಗತ್ತನ್ನು ಕಾಣ್ಬೋದು. ನಮ್ಮ ಬರಗೂರು ಸರ್ ಅಕಾಡೆಮಿ ಅಧ್ಯಕ್ಷರಿದ್ದಾಗ ಇಂಟರ್ ಡಿಸಿಪ್ಲಿನರಿ ಸ್ಟಡೀಸ್, ಅಂತರ್ಶಿಸ್ತೀಯ ಅಧ್ಯಯನ ಅನ್ನುವಂಥ ಪುಸ್ತಕಗಳ ಮಾಲಿಕೆಯನ್ನು ತಂದರು. ಎಕನಾಮಿಕ್ಸು ಸಾಹಿತ್ಯ, ಸೋಷಿಯಾಲಜಿ ಸಾಹಿತ್ಯ, ಇನ್ನು ಬೇರೆ ಬೇರೆ ಜಾಗ್ರಫಿ ಸಾಹಿತ್ಯ ಇರ್ಬೋದು. ಹೀಗೆ ಬೇರೆ ಬೇರೆ ಕ್ಷೇತ್ರದ ಮೂಲಕ ಸಾಹಿತ್ಯವನ್ನು ಕಟ್ಟಿದ್ದು ಮತ್ತು ಬೇರೆ ಬೇರೆ ಕ್ಷೇತ್ರದ ಸಾಹಿತ್ಯ ಬೆಳೆದದ್ದು, ಬೇರೆ ಬೇರೆ ಕ್ಷೇತ್ರದವರು ಸಾಹಿತ್ಯ ಕಟ್ಟಿದ್ದು, ಈ ಥರ ಎಲ್ಲನೂ ನಾವು ಒಳಗೊಂಡು ನಾವು ವಿಚಾರ ಮಾಡಿ ನೋಡಿದಾಗ ನಮ್ಮ ಸಾಹಿತ್ಯ ಎಷ್ಟು ದೊಡ್ಡದಾಗಿ ಬೆಳೀತದೆ. ಸಾಹಿತ್ಯ ಓದೋರಿಗೆ ಒಂದು ಗಡಿ ರೇಖೆ ಅಂತ ಇಲ್ಲ, ನಮಗೆ ಎಲ್ಲನೂ ಬೇಕು. ಫಿಸಿಕ್ಸ್, ಕೆಮಿಸ್ಟ್ರಿನೂ ಬೇಕು, ಬಯಾಲಜಿ ಎಲ್ಲನೂ ಬೇಕು. ಆದರೆ ಅವ್ರಿಗೆ ನಾವು ಬೇಡ. ಫಿಸಿಕ್ಸ್ ಕೆಮಿಸ್ಟ್ರಿ ಅವರಿಗೆ ಕನ್ನಡ ಸಾಹಿತ್ಯ ಬೇಡ. ಹೀಗೆ ಆಗಬಾರ್ದು. ಎಲ್ಲರೂ ಸಾಹಿತ್ಯ ಓದೋದ್ರಿಂದ ಸಂಸ್ಕಾರ ಬೆಳೀತದೆ, ಜಗತ್ತನ್ನು ನೋಡುವ ದೃಷ್ಟಿಕೋನ ಬೆಳೀತದೆ, ವ್ಯಕ್ತಿತ್ವದ ಬೆಳವಣಿಗೆ ಆಗ್ತದೆ, ವ್ಯಕ್ತಿತ್ವ ಗಟ್ಟಿ ಆಗ್ತದೆ. ಅದಕ್ಕೆ ಎಲ್ಲ ಕ್ಷೇತ್ರದವರು ಸಾಹಿತ್ಯದ ಓದನ್ನು ರೂಢಿಸ್ಕೊಂಡ್ರೆ ಅದು ಅವರವರಿಗೆ ಅದರ ಲಾಭ ಅನುಭವಿಸಿದವರಿಗೆ ಗೊತ್ತಾಗುತ್ತೆ. ಹೀಗೆ ಕನ್ನಡವನ್ನು ಮನೆ ಮನೆಗೆ ತಲುಪಿಸುವಂಥ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಸಂಘಟನೆ ಮಾಡಿ ಕನ್ನಡ ಪ್ರಚಾರ ಮಾಡುವಂಥ ಸಾರಿಕಾ ಅಂಥವರು, ಕನ್ನಡ ಬರೆದು ಕನ್ನಡವನ್ನು ಉಳಿಸ್ಲಿಕ್ಕೆ ಬರುವಂಥವರು, ಸುಜಾತ ಅವರು ಹೇಳಿದಾಗೆ ಒಂದು ಸಾಮಾಜಿಕ ಪರಿಜ್ಞಾನವನ್ನು ಇಟ್ಟುಕೊಂಡು ನಾವು ಬರಿಬೇಕಾಗತ್ತೆ. ಜೊತೆಗೆ ಮಹಿಳೆ ಅವ್ರ ಜೀವನದ ಬಗ್ಗೆ, ಅವ್ರ ದೃಷ್ಟಿಕೋನಗಳ ಬಗ್ಗೆ ಸುಜಾತ ಅವರು ತುಂಬ ಚೆನ್ನಾಗಿ ಅನಲೈಸ್ ಮಾಡ್ತಾ ಹೋದರು. ಅದನ್ನು ಆ ಆ್ಯಂಗಲ್ನಲ್ಲಿ ಕೂಡ ಸಾರಿಕಾ ವಿಚಾರ ಮಾಡಬೇಕಾಗತ್ತೆ. ಒಬ್ಬ ಗಂಡು, ಅದೇ ದಾರ ಗಂಡು, ಸೂಜಿಯ ಕಣ್ಣು ಹೆಣ್ಣು ಸೂಜಿಯ ಕಣ್ಣು ಅಂತ, ಅಷ್ಟರಲ್ಲೇ ಎಲ್ಲ ಬಂದೋಯ್ತು ಕವಿತೆ. ಹಂಗೆ ಆ ದೃಷ್ಟಿಕೋನ ಇಟ್ಕೊಂಡು ಗಂಡು ಹೆಣ್ಣಿನ ಮಧ್ಯೆ ಸಾಮರಸ್ಯದ ಸಾಧನೆ ಮತ್ತು ಬೆಳವಣಿಗೆ, ಬೌದ್ಧಿಕತೆ,
ವೈಚಾರಿಕತೆ ಇವನ್ನೆಲ್ಲ ಗಂಡು ಹೆಣ್ಣು ಸಮಾನವಾಗಿ ಬೆಳೆಸ್ಕೊತಾ ಹೋಗಬೇಕು. ಆ ದೃಷ್ಟಿಯಿಂದ ಸಾರಿಕಾರವರು ಸ್ವಲ್ಪ ಬೇರೆ ಬೇರೆ ದಿಕ್ಕಿನ ಕಡೆಗೆ ತಮ್ಮ ದೃಷ್ಟಿಯನ್ನು ಹಾಯಿಸಿ ಕೀನ್ ಅಬ್ಸರ್ವೇಷನ್ ಇದ್ದರೆ, ಸೂಕ್ಷ್ಮ ನಿರೀಕ್ಷಣೆ ಇದ್ದರೆ ಇನ್ನಷ್ಟು ಕವನಗಳಿಗೆ ಪುಷ್ಟಿ ಸಿಗುತ್ತೆ. ಅಂಥದ್ದನ್ನು ಬರಗೂರು ಸರು, ಸುಜಾತ ಅವರು ಹೇಳಿದ್ದಾರೆ, ಮಾಸ್ತಿಯವರು ಹೇಳಿದ್ದಾರೆ. ಅವನ್ನೆಲ್ಲ ಒಳಗೊಂಡಂತೆ ನಾನು ಅವ್ರ ಭಾಷಣಗಳ ಒಂದು ಅಂಶವನ್ನು ನಾನು ಮನನ ಮಾಡ್ಕೊಂಡಿದ್ದೇನೆ, ತಾವು ಮನನ ಮಾಡ್ಕೊಂಡಿದ್ದಾರೆ. ಮತ್ತು ಇದನ್ನು ಇನ್ನೂ ಹೆಚ್ಚು ಬೆಳೆಸೋ ಅವಶ್ಯಕತೆ ಇಲ್ಲ ಇವರಿಗೆ, ಅವ್ರ ಕುಟುಂಬಕ್ಕೆ. ಮತ್ತು ನನಗೆ ರೋಮಾಂಚನ ತರಿಸಿದ್ದು ಫಸ್ಟ್ ಬರಗೂರು ಸರ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು ನನ್ನನ್ನು ಒಪ್ಸೋಕ್ಕೆ. ನಮಗೆ ಕೆಲವು ವೀಕ್ನೆಸ್ ಇರ್ತಾವ ಅಲ್ಲ. ಮೈಸೂರು ವಿದ್ವಾಂಸ ಅರಸರು ಅರಮನೆಯಲ್ಲಿ ವಿದ್ವಾಂಸರಾಗಿದ್ದಂಥ ಬಿ ದೇವೇಂದ್ರಪ್ಪನವ್ರು ಅಂದ್ಕೊಂಡು ಕಿವಿ ಹಿಂಗೆ ನೆಟ್ಟಗಾಯ್ತು ಅಂತ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ನೋಡ್ರಿ ಮುಂದೆ ಏನು ಹೇಳಿದ್ರು ನೆನಪಿಲ್ಲ. ಹ್ಞೂ ಸರ್ ಆಯಿತು ಸರ್. ಅದಕ್ಕೆ ಚಿಕ್ಕಂದಿನಿಂದ ದೇವೇಂದ್ರಪ್ಪನವ್ರ ಹೆಸರು ಸಾಧನೆಗಳನ್ನು ಕೇಳ್ಕೊತ ಓದ್ಕೊತ ಬಂದಂಥ ನನಗೆ ಮೆಸ್ಮರೈಸ್ ಮಾಡ್ದಂಗೆ ಆಗ್ಬಿಡ್ತು. ಪ್ರಜ್ಞೆ ತಪ್ಪದಂಗೆ ಒಂಥರ, ಅಯ್ಯೋ ಅಂಥವ್ರ ಕುಟುಂಬದ ಕಾರ್ಯಕ್ರಮಕ್ಕೆ ನಾನು ಹೋಗ್ತಾ ಇದ್ದೀನಾ ಅಂಥೇಳಿ ಖುಷಿ ಆಗೋಗ್ಬಿಡ್ತು. ಅದಕ್ಕೆ ಇಂಥ ಒಂದು ಸಾನ್ನಿಧ್ಯ, ದೇವೇಂದ್ರಪ್ಪನವ್ರ ಸಾನ್ನಿಧ್ಯದಲ್ಲಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸೋ ಅವಕಾಶ ಮಾಡಿಕೊಟ್ಟಂಥ ಸಾರಿಕಾ ಮತ್ತು ಅವ್ರ ಕುಟುಂಬದವ್ರಿಗೆ ಎಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.